ಆಗಿದೆ ಎಂದು ಸುಮಂತ್ ವಿರುದ್ಧ ದೂರು ನೀಡಲು ಚನ್ನರಾಯಪಟ್ಟಣ ಠಾಣೆಗೆ ಹೋಗಿದ್ದ ಯೂಟ್ಯೂಬರ್ ಅಭಯ ದೂರನ್ನು ಪೊಲೀಸರು ಸ್ವೀಕರಿಸಲಿಲ್ಲ. ಹೇಳ್ದವ್ರನ್ನ ಕೇಳಬೇಕಿತ್ತು. ಅವ್ರಿಗೆ ಎಲ್ಲಿಂದ ಯಾರು ಹೇಳಿದರು ಅಲ್ಲ, ಯಾರು ಹೇಳಿದರು ಅಂತ. ಈಗ ಬರೀ ಯೂಟ್ಯೂಬರ್ಸ್ ಕೇಳಿದ ತಕ್ಷಣ SIT ಆಯಿತಾ? ಅಥವಾ ಅದೇ ಈಗ ಒಂದು ಆರೋಪ ಕೇಳಿ ಬಂದಿದೆ, ಅವನ ಮುಂದೆ ಬಂದಿದ್ದಾನೆ, ಅವನ ಮೇಲೆ SIT ತನಿಖೆ ಆಗಿದೆ, ನಡೀತಿದೆ. ಅದನ್ನು ಬಿಟ್ಬಿಟ್ಟು ನಾನು ನಾಳೆ ಇನ್ನೊಂದು ಎಲ್ಲ ಹೇಳ್ತೀನಿ, ಚನ್ನರಾಯಪಟ್ಟಣದಲ್ಲಿ ಯಾರೋ ಊಟ ಹಾಕ್ಸಿದ್ದಾನಂತೆ, ಅವ್ನು ನನಗೆ ಹೇಳಿದ್ದ ಅಂತ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ ತಕ್ಷಣ ನೀವು ತೆಗೆಯಲ್ಲ. ಯಾಕೆ ಪ್ರಶ್ನೆ ಬರ್ತದೆ ಅಂದರೆ, ಈಗ ಆಯಿತು 16ನೇ ದಿನದವರೆಗೂ ಕೂಡ ಅದು ತೋರಿಸಿದ ಜಾಗ ಎಲ್ಲ ಬಗ್ದಾಗ ಏನೂ ಸಿಗಲಿಲ್ಲ ಅಂತ ಆದಾಗ ಸಹಜವಾಗಿ ಎಲ್ರಿಗೂ ಕುತೂಹಲ ಶುರುವಾಯಿತು, ಪ್ರಶ್ನೆ ಶುರುವಾಯಿತು, ಏನಿದೆ ಇದ್ರ ಹಿನ್ನೆಲೆ ಏನಂತ. ಅದಕ್ಕಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಗಲಿಲ್ಲ ಅಂತ ಯಾರು ಹೇಳಿದ್ರು? ಸಿಕ್ಕಿದ್ರು ಅಂತ ಸಿಕ್ಕಿದ್ರು ಯಾರಾದ್ರು ಹೇಳಿದಾರ? ಸಿಕ್ಕಿಲ್ಲ ಅಂತ ಸಿದ್ದೇ ಇದ್ದವ್ರು ಯಾರಾದ್ರು ಹೇಳಿದಾರ? ಇದುವರೆಗೂ SITಯಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಇದುವರೆಗೂ ಏನು ಮೇಲ್ನೋಟಕ್ಕೆ ಏನು ಕಾಣ್ತದೆ, ಗಾಡಿಗೆ ಹೋಗ್ತಾರೆ, ಗಾಡಿಗೆ ಬರ್ತಾರೆ, ಏನೋ ಒಂದು ಯಾವುದೋ ಒಂದು ಬಂಗ್ಲೆ ಗುಡ್ಡಲ್ಲಿ ಒಂದು ಪಾಯಿಂಟಲ್ಲಿ ಮೂಳೆ ಸಿಕ್ತು ಅನ್ನೋಂಥದ್ದು ಎತ್ಕೊಂಡು ಹೋಗ್ಬೇಕಾದ್ರೆ ಬಕೆಟಲ್ಲಿ ಕಾಣಿದ್ವಿ. ಅದನ್ನು ಬಿಟ್ಟರೆ ನೆಕ್ಸ್ಟು ಇದೋ ಕರ್ಕೊಂಡು ಹೋದ್ರೆ, ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಮೇಲ್ನೋಟಕ್ಕೆ ಕಾಣ್ತದೆ. ಒಳಗಡೆ ಏನಾಗ್ತದೆ ಅನ್ನೋಂಥದ್ದು ಯಾರಿಗಾದ್ರೂ ಗೊತ್ತಾ? ಅಲ್ಲ, ಯಾಕೆ ಅದು ಕಾನೂನಲ್ಲಿ ಅವನೇನೋ ತಪ್ಪು ಮಾಡಿರಬೇಕು ಅಥವಾ ಏನಾದ್ರು ಅವನೇನೋ ಅವನು ಒಳಗಡೆ ಬಿಟ್ಟು ಗೊತ್ತಿಲ್ಲ. ಈಗ ನಿಮಗೆ ಈ ಎಲ್ಲ ಪ್ರಕರಣಗಳು ನೀವು ಕೂಡ ಗಮನಿಸ್ತಾ ಇದ್ದೀರಿ, ನೀವು ಒಂದಷ್ಟು ವಿಡಿಯೋಗಳು ಕೂಡ ಮಾಡಿದ್ದೀರಿ. ಈ ಪ್ರಕರಣ ತನಿಖೆ ಆಗ್ತಿದೆಯಲ್ಲ, ಇದು ಏನು ಸತ್ಯ ನ್ಯಾಯ ಸಿಗ್ತದೆ? ನೀವೇನು ಕೆಲವೊಂದು ಪ್ರಶ್ನೆಗಳು ಮಾಡ್ತಾ ಹೋಗಿದ್ರಿ, ಅದೇ ರೀತಿ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನಿಮ್ಗೇನು ಅನ್ಸುತ್ತೆ? ನಮಗಾಗಲಿ ಅಥವಾ ನನ್ನ ಜೊತೆ ಇರೋರು, ಈಗ ಹೋರಾಟಗಾರರು, ಇವರಿಗೆ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಬೇಕಾಗಿಲ್ಲ. ಅಲ್ಲಿ ಮೇಯ್ನು ಈಗ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳಿದ್ದಾರೆ, ಯಾರುಗಳಲ್ಲಿ ಬಲಿಯಾಗಿದ್ದಾರೆ, ಅವರುಗಳಿಗೆ ಖಂಡಿತವಾಗ್ಲೂ SITಯಿಂದ ನ್ಯಾಯ ಸಿಗುತ್ತೆ. ಈಗ SIT ಈಗ ನಾನೇ ಕರ್ಕೊಂಡು ಬಂದೆ ಅನ್ನೋಂಥದ್ದು ಅಪ್ಲಿಕೇಶನ್ಸ್ಗಳಿದೆ. ಬಟ್ ಹಿಂದೆ ವೀಕ್ಷಿಸಿದರೆ ಅಥವಾ ಡೀಪಾಗಿ ಹೋದರೆ ಗೊತ್ತಾಗುತ್ತೆ. ನನಗಿಂತ ಮುಂಚೆ ಆಯ್ ಕರ್ನಾಡು ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು. ನಾವುಗಳೀಗ SITಗೂ ಸಹ ಹೇಳಿರುವಂಥದ್ದು. ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ. ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ ಕರ್ನಾಡು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಸೊ ಅವರಿಂದ ತನಿಖೆ ಶುರು ಮಾಡಿ. ಸೊ ಇದರಿಂದ ನಮಗೂ ಕೂಡ ಸತ್ಯ ಗೊತ್ತಿಲ್ಲ, ನಮಗೆ ಮೇಲೆ ಇದಕ್ಕೆ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು SIT ಅವ್ರು ತಿಳ್ಕೋಬೇಕು. ಸತ್ಯ ಇಲ್ಲ ಅಂದರೆ ಅವ್ರನ್ನ ಕರ್ಕೊಬಂದವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳಿ ಅಂತ. SIT ತನಿಖೆಯಲ್ಲಿ ತನುಷ್ ಅಂತ ಇದ್ದಾರೆ, ಅಂದರೆ ಇವ್ರ ಸಂಬಂಧಿಕರೇ, ಅವ್ರನ್ನ ಮಹೇಶ್ ಶೆಟ್ಟಿ ಅವ್ರ ಸಂಬಂಧಿಕರೇ. ಸೊ ನಮಗೆ ಬೇರೆ ಎಲ್ಲ ಉಳ್ಕೊಳ್ಳೋದಕ್ಕಾಗಲ್ಲ. ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಈಗ ಹೋಗಿ ಆಫೀಸ್ ಏನಾದರೂ ಉಳ್ಕೊಂಡ್ರೆ ನಮಗೆ ಗೊತ್ತು ಗ್ರೌಂಡ್ ರಿಪೋರ್ಟ್ ಮಾಡಿದ್ರೆ ಸೇಫ್ ಇಲ್ಲ. ಆ ಕಾರಣದಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಈ ರೀತಿ ನಾವು ಹೋದಾಗೆಲ್ಲ ಒಂದು 2 ದಿವಸ ನೆಕ್ಸ್ಟ್ ಎಕ್ಸಿಬಿಷನ್ ಇದ್ದಾಗೆಲ್ಲ ಹೋದಾಗ ಒಂದು 4-5 ದಿನ ಬಿಟ್ಟರೆ 2-3 ದಿನ ಈ ರೀತಿ ಹೋದಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಬೇರೆ ಇನ್ನೊಂದು ಮನೆ ಇದೆ, ಸೊ ಅಲ್ಲಿ ಉಳ್ಕೊಂಡ್ವಿ. ಈಗ SIT ತನಿಖೆಯಲ್ಲಿ ಸರ್ ನಿಮ್ಮ ಇಂಟರ್ನಲ್ ಪ್ರಕಾರವಾಗಿ ನಿಮಗೇನಾದರೂ ಅಲ್ಲಿ ಮಾಹಿತಿ ಇದೆಯಾ? ಎಷ್ಟು ಸ್ಥಳಗಳಲ್ಲಿ ಮೂಳೆ ಸಿಕ್ಕಿದೆ ಅನ್ನೋ ನಿಮಗೇನಾದರೂ ನೀವು ಅಲ್ಲಿ, ಯಾಕೆಂದರೆ ತುಂಬ ಓಡಾಡಿದ್ರಿ, ಅದು ಗ್ರೌಂಡ್ ರಿಪೋರ್ಟಲ್ಲಿ ಗೊತ್ತಾಗಿದೆ ನಿಮಗೇನಾದರೂ? ಈಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಏನು ಹೇಳೋಕ್ಕಾಗಲ್ಲ. ಈಗ SITಯಿಂದ ಬಂದಾಗಲೇ ಹೇಳಬೇಕು. ಮತ್ತು ಈಗಿದ್ದು ಬಂದು ಮತ್ತೆ ಅದು ಆರೋಪ ಸುಳ್ಳು ಅಂತ ಸುಳ್ಳು ಅಂತ ಅಂದರೆ ಬೇಡ, SITಯಿಂದ ಬರುತ್ತೆ. SIT ತನಿಖೆ ರೆಡಿ ಇದ್ದೀರಿ? ನಿಮ್ಮ ಈಗ ಬುರುಡೆ ಗ್ಯಾಂಗ್ ಮೇಲೆ ಅಭಿಷೇಕ್ ಖಂಡಿತ ಆ ಥರದ್ದೆಲ್ಲ ವಿಚಾರ ಅಲ್ಲ, ಈಗ ಹೇಳ್ತಾ ಇದ್ದಾರಲ್ಲ, ಈ ಆರೋಪಗಳೆಲ್ಲ ಕೇಳಿ ಬಂದರೆ ನಾನು ಹೇಳ್ತೀನಿ, ನಾನು ಇವತ್ತು ಜೈಲಿನಲ್ಲಿ ಇರಬೇಕು. ಜನಗಳಿಗೆ ಅಲ್ಲೇ ಅರ್ಥ ಆಗಿದೆ. ಈ ಸುಜಾತಾ ಭಟ್ ಪ್ರಕರಣ ಕೂಡ ಸಾಕಷ್ಟು ಕುತೂಹಲ ಆಗುತ್ತೆ. ಈಗ ಅವ್ರು ನಿಮ್ಮ ನಮಗೆ ಕುತೂಹಲ ಇದೆ, ನಮಗೆ ಕುತೂಹಲ. ನಿಮಗೆ ಹೆಂಗೆ ಕನೆಕ್ಟ್ ಆದ್ರು ಅವರು ಸುಜಾತಾ ಭಟ್? ನಾನು ಆಯ್ ಕರ್ನಾಡು ಅನ್ನೋ ಯೂಟ್ಯೂಬ್ ಚಾನಲ್ ನೋಡಿದೆ, ನಂತರ ನೋಡಿ ಇದು ಯಾವುದೋ ಏನಿದೆ ಇದರಿಂದ ಅಂತ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ. ಆರೋಪ ಮಾಡಿದರು, ಸಾಕ್ಷಿಗಳನ್ನು ಅವರು ಹೇಳ್ಕೊಡ್ಬೇಕು, ಕೊಡ್ತೀವಿ ಅಂತ ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ SIT ಅವ್ರಿಗೆ. ಗೊತ್ತಿಲ್ಲ, ಈಗ ಅದು SIT ಅವ್ರಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಈಗ ಅವ್ರು ನಿಮ್ಮ ಹತ್ರ ಮಾತಾಡಿದಾಗ ಹೇಳಿದ್ರೆ ಹೌದು ಮಗಳಿದ್ದು, ಹೌದು ಆ ಥರ ಎಲ್ಲ ಶೇರ್ ಮಾಡ್ಕೊಂಡಿದ್ದು. ನಿಮ್ಮ ಹತ್ರ ಹೇಗೆ ಹೇಳಿದ್ದಾರೆ ಮಾಧ್ಯಮಗಳಲ್ಲಿ? ಆಮೇಲೆ ಮಗಳೇ ಇಲ್ಲ ಅಂತ ಹೇಳಿದ್ರಲ್ಲ, ಯಾಗೂ ಹೇಳ್ತಿದ್ದಾರೆ, ಅದನ್ನು ಮಾಧ್ಯಮಗಳೆಲ್ಲ ಹೇಳ್ತಾರೆ. ಅದೇ ಈಗ ಅದರದ್ದು ತನಿಖೆ ಆಗಬೇಕು. ಏನಾದರೂ ಕರ್ಕೊಂಡ್ಬಂದಿದ್ರೆ ಅವ್ರದ್ದು ಕೂಡ ಇಟ್ಕೊಂಡು ಏನು ವಿಚಾರವಾಗಿ ಅದು ಆಗಬೇಕು. ಮಗಳಿದ್ದು ಅಥವಾ ಅವ್ರಿಗೆ ಏನಾದರೂ ಇದಕ್ಕೆ ದಾಖಲೆ ಕೊಟ್ಟರೆ ಅಷ್ಟೇ. ಈಗ ನಿಮ್ಮ SIT ತನಿಖೆ ಮುಗಿದಿದೆಯಾ? ಮತ್ತೆ ಎಲ್ಲ ಬರಲಿಕ್ಕೆ ಏನಾದ್ರು ಹೇಳಿದರೆ? SIT ತನಿಖೆ ನಡೀತಿರುತ್ತೆ, ನಿಮ್ಮ ವಿಚಾರಣೆ ಮುಗಿದಿದೆ. ನಾನೇನೇನು ತಿಳಿಸ್ಬೇಕೆಲ್ಲ ತಿಳಿಸಾಗಿದೆ. ಮತ್ತೇನಾದರೂ ಕರೆದ್ರೆ ಸದ್ಯಕ್ಕಿಲ್ಲ, ಏನಾದರೂ ಕೇಸ್ ಕರೆದ್ರೆ ಖಂಡಿತವಾಗ್ಲೂ ನಾನು